ಚೋಟು ಗ್ಲಾಸ್ ಪ್ಲೇಟ್ ತಗೊಂಡು ಬೇಗ ಬಾರೋ. ಸರಿ ಕಣಕ್ಕ. ನಿಮ್ಗೇನ್ ಬೇಕು ಸರ್? ಹೇಳ್ತೀನಿ. ಆಯ್ತಾ ಸರ್? ನಿಮ್ಗೆ ಒಂದ್ ಪ್ಲೇಟ್ ಸುಕ್ಕರ್. ಒಂದ್ ಪ್ಲೇಟ್ ಸುಕ್ಕ ರೊಟ್ಟಿಪ್ಪ. ನಿಮ್ಗೆ ಆಗಿದ್ಯಾ? ನಿಮ್ಗೆ ಸರ್ ಎಷ್ಟಾಯ್ತಮ್ಮ? ನಿಮ್ದ 30 ರೂಪಾಯಿ. ಆಯ್ತಾ? ನೋಡಕ್ಕೆ ಬೆಗ್ಗರ್ ತರ ಇದ್ರು, ಬಿಲ್ ಮಾತ್ರ ಬಿಗ್ಗರ್. 22 ರೂಪಾಯಿ 50 ಪೈಸೆ ಆಗಿದೆ. ದುಡ್ಡು ತತ್ತ. 22 ರೂಪಾಯಿ 50 ಪೈಸೆನಾ? ಹೆಂಗ್ ತಿಂದೆ ಗೊತ್ತಾಗ್ಲಿಲ್ವಲ್ಲ. ರುಕ್ಕು, ನಿನ್ ಮುಖ ಬಹಳ ಚಂದ. ಮುಖ ಚೆನ್ನಾಗಿದೆ ಅಂತ ಸಂಜೆ ಗಂಟ ನೋಡ್ಕೊಂಡ್ ಕೂತಿದ್ರೆ 100 ರೂಪಾಯಿ ಬಿಲ್ ಕೊಡ್ಬೇಕಾಗತ್ತೆ. ಮೊದ್ಲು ದುಡ್ಡು ಮಡ್ಗೋ. ನಾನ್ ತವ ಕಾಸಿದ್ರೆ ನೀನ್ ಡಬ್ಬ ಹೋಟ್ಲಿ ನಾನೇ ಅಲ್ಲ, ದೊಡ್ಡ ಹೋಟ್ಲಿ ಹೋಗ್ತಿದ್ದೆ. ಮುಂದಿನ ತಿಂಗಳ ಸಾಲ್ ಮೇಲೆ ಬಂದೆ ಸರ್. ಬಾಯ್. ಚಪ್ಪರ್ ನನ್ ಮಗ್ನೆ, ನಮ್ಮ ಅಕ್ಕ ನೋಟೆ ಅನಾಥಾಶ್ರಮ ಅಂತ ತಿಳ್ಕೊಂಡ. ತಿನ್ಬಿಟ್ಟು ಹಂಗೆ ಪೋಟ ಆಗ್ಬಿಡೋಕೆ ಮಡ್ಗೋ ಬಿಲ್ಲು. ಚೋಟು ಬಿಚ್ಚ ಶರ್ಟ್ ನ. ಹೌದು ಬಿಚ್ಚ. ನಾನೇ ಬಿಚ್ಕಡ್ತಿ ತಗೊಳ್ಳಿ. ಅಯ್ಯಯ್ಯ, ಈ ಶರ್ಟ್ ಅರ್ಧ ಬಿಲ್ಲು ಆಗಕ್ಕಿಲ್ಲ, ಲುಂಗಿನೂ ಬಿಚ್ಬಿಡು. ಹೌದು. ಅವನ್ ಲುಂಗಿ ಹಿಡಿದು ಎಳಿತಾ ಇದ್ದಾರ, ನಿಮ್ಗೆ ಏನ್ ಸಿಗ್ತದೆ? ಯೋ ಅಯ್ಯ, ಲುಂಗಿನಾದ್ರು ಬಿಚ್ಚಿಸ್ತೀವಿ, ಕ್ಯಾಬ್ರನಾರು ಆಡಿಸ್ತೀವಿ. ಅದನ್ನ ಕೇಳಕ್ ನೀನ್ ಯಾರಯ್ಯ? ನಾನ್ ಯಾರು? ಕಾರ್ಮಿಕ ಮೆಕ್ಯಾನಿಕ್ ಕೃಷ್ಣ. ಕೃಷ್ಣ ಅಂತೆ ಕೃಷ್ಣ. ಅದಕ್ಕೆ ಲುಂಗಿ ಬಿಚ್ಚೋ ಟೈಮ್ ಸರಿಯಾಗಿ ಪ್ರತ್ಯಕ್ಷ ಆಗಿದ್ಯಾ ದ್ರೌಪದಿ ಮುಂದೆ ಬಂದ ಹಾಗೆ. ಅದ್ ಸರಿ, 22 ರೂಪಾಯಿ 50 ಪೈಸೆ ಮಾಡಿದ್ದಾನಲ್ಲ, ಹೊಂದಿ ತಿಂದ್ಬಿಟ್ಟು ಅದನ್ನ ಯಾರು ಕೊಡೋರು? ಅದಾ ಮ್ಯಾಟ್ರು. ಸೈಡ್ ಪ್ಲೀಸ್. ಬಾಯಿಲಿ ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ ಮಣ ಮೀಸೆ ಬಿಟ್ಟಿದ್ಯಾ. ಗಂಡಸರು ದುಡ್ಡು ತಿನ್ಬೇಕು, ಆಯ್ಕೊಂಡ್ ತಿನ್ಬಾರ್ದು. ಹೆಂಗಿದ್ರು ಶರ್ಟ್ ಬಿಚ್ಕೊಟ್ಟಿದ್ಯಾ, ಲುಂಗಿ ಬಿಚ್ಕೊಡು. ಯಾಕೆ? ಅಯ್ಯಯ್ಯ, ಅಂಡರ್ವೇರ್ ಇಲ್ದಿರ ಅಂಡರ್ ಬೇವರ್ಸಿನ ನೀನು. ಥೋ ಅಲ್ಕಾ ನನ್ ಮಗನೆ, ಒಂದ್ ಕೆಲಸ ಮಾಡು, ನನ್ ಜೊತೆ ಗ್ಯಾರೇಜ್ ಬರ್ಬಿಡು. ಅಡ್ವಾನ್ಸ್ ಕೊಡ್ಸ್ಬಿಟ್ಟು ಕೆಲಸನ ಕೊಡ್ಸ್ಬಿಡ್ತೀನಿ. ಆ ದುಡ್ಡನ್ನ ನೀನು 10 ಕಚಾ ತಗೊಂಡ್ಬಿಡು. ಹೋಗ ಹುಡುಗಿ, ಅವನ್ ಬಿಲ್ನ ಸೇರಿಸಿ ನನ್ ಜೊತೆಗೆ ಹಾಕ್ಬಿಡು. ಹಲೋ, 10 ಚಪಾತಿ ಕಳ್ಸು. ಅಮ್ಮ ವಿರಹ ನೋಡು ನೋಡು ತರಹ. ನಮಸ್ಕಾರ. ಯಾರು? ಸ್ವಲ್ಪ ಜರ್ಕೊಂತಿರಲ್ಲ, ಸುರೋಚ್ಕೊಳ್ಳು. ಏನಾಯ್ತು? ಸಾರಾ ಅಂಗಡಿ ಗ್ಲಾಸ್ ಇದ್ದಂಗಿದೆ. ಐ ಏನೋ ಹೊಟ್ಟೆ ಹಚ್ತಾ ಇದ್ಯಾ? ತಿನ್ಬೇಕಾ? ಫುಲ್ ಆಫರ್ ನನ್ ಮಗನೇ. 22 ರೂಪಾಯಿ ಇಟ್ಟು ತಿನ್ಬಿಟ್ಟು ಒದೆ ಹುಳು ತಿಂದಿದ್ಯಾ, ಇನ್ನೂ ತಿನ್ಬೇಕಾ? ಸರಿ ಬಾ, ಕೂತ್ಕೊಂಡ್ ಪೌಂಡ್ಸು. ಹಾಯ್ ರುಕು, ಹೌ ಆರ್ ಯು? ಪೇನ್ ಅಲ್ಲ, ಫೈನ್. ಪೇನ್ ಅಂದ್ರೆ ನೋವು, ಅದ್ ನಿನಗೆ ಬರ್ಲೇಬಾರ್ದು. ಅಲ್ಲ ಕಣೆಯ, ಆರ್ಡರ್ ಕೊಟ್ಟು ಅರ್ಧ ಗಂಟೆ ಆಯ್ತು. ನಮಗ್ ಸಪ್ಲೈ ಮಾಡು ಅಂದ್ರೆ ಅವ್ನು ಯಾವನೋ ತೆಳ್ಳಿ ಬೆಳ್ಳಗವನೆ ಅಂತ ಆಕ್ಸಾಬ್ಲೇಡ್ ಕುಯ್ದಂಗ್ ಕುಯ್ತಾವಳೆ. ಗಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಬಿಡ್ಲಾ? ಏ ಡಬ್ಬಾ, ಇಲ್ಲಿ ಬಂದ್ ಸಪ್ಲೈ ಮಾಡ ಬಾ. ಇಲ್ಲಿ ಗೊತ್ತಿದ್ದಾಳೆಯೋ. ನೀವು ಬಂದು ಎಷ್ಟು ದಿವಸ ಆಗೋಯ್ತು? ಏನ್ ಕೊಡ್ಲಿ? ನನಗ ನೀನ್ ನೋಡ್ತಾ ಇದ್ರೆ ಹೊಟ್ಟೆ ಮಾತ್ರ ಹಸಿವಲ್ಲ, ನೆತ್ತಿಯಿಂದ ಕಾಲವರೆಗೂ ತುಂಬಾ ಹಸು ಶುರು ಆಗುತ್ತೆ. ಅಯ್ಯೋ, ಅಷ್ಟು ಹಸುವಾಗ್ತಿದ್ಯಾ? ಒಂದ್ ನಿಮಿಷ ಇರಿ, ರೊಟ್ಟಿ ತರ್ತೀನಿ. ಎಲ್ಲೋ ಚೂರು ಬರ ಇಲ್ಲಿ. ಏ ಡಬ್ಬಾ, ಅರ್ಧ ಗಂಟೆ ಆಯ್ತು ನಾನು ಆರ್ಡರ್ ಮಾಡಿ. ನಮಗ್ ಕೊಡು ಅಂದ್ರೆ ಅವ್ನು ಯಾರೋ ಕಿತ್ತದವನು ಕೊಡ್ತಾ ಇದ್ಯಾ? ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಅವರು VIP. ನಾವೇನ್ PP-ನ? VIP ಆದ್ರೂ IGP ಆದ್ರೂ ಹೊಟ್ಟೆಗೆ ಅನ್ನನೇ ತಿನ್ನೋದು, ಮಣ್ಣಲ್ಲ. ಹೌದು. ತಿರುಪತಿಗೆ ಹೋಗಿದ್ಯಾ? ಯಾಕೆ ಬೋಡಿ ಹೊಡ್ಸಕ್ಕ? ಅಲ್ಲ, ಅಲ್ಲಿ 2 ಗೇಟ್ ಇದೆ. ಒಂದು ಇಂಥ VIP-ಗೆ, ಇನ್ನೊಂದು ನಿನ್ನಂತ ಕಿತ್ತೋದವ್ರಿಗೆ. ನೀನ್ ತಿಂದಿದ್ದಕ್ಕೂ ದುಡ್ಡು ಕೊಡಲ್ಲ, ಅವ್ರ ಟಿಪ್ಸೇ 100 ರೂಪಾಯಿ ಕೊಡ್ತಾರೆ. ಇದು ನಾವು ಬೇಕಾ? ಸೂಪರ್ ಫಿಗರ್. ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೀಯ? ಆಯ್ತು, ಇಲ್ಲ ಸ್ವಲ್ಪ. ಅಕ್ಕ 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 ಬಂತು ಬಂತು ಬಂತು. ಊಟ ರೆಡಿ ಎಂದು ಬೋರ್ಡ್ ಹಾಕಿದಾರೆ. ಅಯ್ಯೋ, ಹೋಯ್ತು ಹೋಯ್ತು ಹೋಯ್ತು. ಅಕ್ಕ ಬಂತು ಬಂತು ಬಂತು. ಊಟ ರೆಡಿ ಅಂತ ನಡೆಯಪ್ಪ. ಅಯ್ಯೋ, ಹೋಯ್ತು ಹೋಯ್ತು ಹೋಯ್ತು. ಅಯ್ಯಯ್ಯ, ಸಾಕ್ ನಿಲ್ಸೋ. ಬೆಳಗ್ಗೆಯಿಂದ ಬಂತು ಬಂತು ಹೋಯ್ತು ಹೋಯ್ತು ಅನ್ನೋದೇ ಆಗಿದೆ. ಒಬ್ಬ ಗಿರಾಕಿ ಬಂದು ಒಂದು ಪ್ಲೇಟ್ ಖಾಲಿ ಆಗಿಲ್ಲ. ಇವತ್ತೆಲ್ಲ ಹೀಗೆ ಉಳಿದ್ರೆ 1000 ರೂಪಾಯಿ ಲಾಸ್ ಆಗುತ್ತೆ. ಮಾಮೂಲಿ ಗಿರಾಕಿಗಳು ಬರ್ತವ್ರೆ. ಈ ಚೋಟು ಬೇಗ ಹೋಗೋನ್ ಕರ್ಕೊಂಡ. ಅಕ್ಕ ಊಟಕ್ಕೆ ಕರೀತಾಳೆ, ಬರ್ಬೇಕಂತೆ. ಅವಳೇನೋ ಕೇಳ್ತಾಳೆ ಎಂದ್ರೆ ಏನೋ ಎಡವಟ್ಟಿದೆ ಅಂತ. ಚೋಟು, ಅವಳನ್ನ ಅಕ್ಕ ಅಂತ ಕರೆದ್ರೆ ನನ್ನ ಅಣ್ಣ ಅಂತ ಕರಿಬಾರ್ದು.
ನನ್ನ ಅಣ್ಣ ಅಂತ ಕರೆದ್ರೆ ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಯಾಕೆ ಇನ್ನೇನಂತ ಕರಿಬೇಕು? ಪ್ರೀತಿಯಿಂದ ನನ್ನ ಬಾಬಾ ಅಂತ ಕರಿಯೋ. ಯಾಕ ಫುಲ್ ಸೆಟಪ್ ಅಲ್ಲೋನೆ ಬಾವಾ ಬಾಮೈದ ಬಾವಾ ಬಾಮೈದ ವಾಟ್ ಹ್ಯಾಪನ್? ಅನ್ನೋ ಬಾವ ಅಂತ ಕರಿಯೋ. ಏ ಲೋಫರ್, ತಮಾಷೆಗಾಗಿರುವೆ. ಬನ್ನಿ ಬಾವಾ. ನಡಿ. ನಿನ್ಗೇನಾಯ್ತು? ನನ್ ಬಾಬಾ ಅಂತ ಕರ್ತೀನ. ಜಾಡ್ ಸುಟ್ಬಿಡ್ತೀನಿ. ನೀನು ಅಕ್ಕ ಅಕ್ಕ ಬತ್ತವ್ರೆ ತಮನ್ ಬಾವಾ. ಒಂದೇ ಬಾಮೈದ. ಬನ್ನಿ ಬಾವಾ. ಅಮ್ಮ ಏನ್ರಕ್ಕೂ ನೀನ್ ಡಬ್ಬಾ ನೊಣ ಹೊಡಿತಾ ಇದೆ. ನಾವು ಬೇರೆ ಡಾಬಾ ನೋಡ್ಕೋತೀವಿ. ಅಯ್ಯೋ ದುಡ್ಡು ಬೀಸಕ್ಕೆ ನಿಂಗ್ ಸಾವಿರಾರು ಹೋಟ್ಲು ಸಿಗ್ಬೋದು, ಆದ್ರೆ ನಾನ್ ಸಿಗ್ತೀನಾ? ಈ ಉಪಚಾರ ಸಿಕ್ಕುತ್ತಾ? ಅದೇನೋ ಸರಿ, ಮತ್ತೆ ಯಾವ VIP ಬಂದ ಅಂತ ಅವನ ಸ್ಪೆಷಲ್ ಆಗಿ ಗಮನಿಸ್ಕೊಂಡು ನಾವು ನಮ್ಮನ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ನಿನ್ನೆ ಏನೋ ಮಿಸ್ಟೇಕ್ ಆಗೋಯ್ತು, ಇವತ್ತು ಮಾಡ್ತೀನಾ? ಅದೇನೋ ಓಕೆ, ಆದ್ರೆ ಇಲ್ಲಿ ತಿಂದ್ರೆ ಕೊಡಕ್ ಇದೇ ಇಲ್ಲ ನಮ್ಮ ಹತ್ರ. ನಿನ್ನಂತ ರೆಗ್ಯುಲರ್ ಗಿರಾಕಿ ಹತ್ರ ಕಾಸಿಲ್ದಿದ್ರೇನು ಲೆಕ್ಕ ಬರ್ಕೋತೀನಿ. ಇದು ಸೇರ್ಸಾ? ಆ? ಸರಿ, ಅರ್ಜೆಂಟ್ ಆಗಿ ಎಲ್ರಿಗೂ 2 ಪ್ಲೇಟು ಅಯ್ಯೋ! ಎಲ್ಲ ನಿನ್ನ ಕಳ್ಸ್ಕೊಡು. ಯಾಕೆ ಲೆಕ್ಕ ಬರ್ಕತೀನಿ ಅಂತ ನಿಜರು, ಎಲ್ಲ ಬೇರೆ ತಿಂದ್ರೋಣ. ಓಕೆ, ಫಾಲೋ ಮೀ. ನಿನ್ನೆಗಿಂತ ಇಂದು ಚೆನ್ನ. ಚೋಟು, What do you want? ನಿಮ್ ಮಕ್ಕಳಿಗೆ ಹೇಳಿ ಬೇಗ ಕಳ್ಸೋ. ಅಯ್ಯೋ ಇದೇನಕ್ಕ ಒಳ್ಳೆ ಹಂದಿ ಪೋಣಿಸ್ದಂಗ್ ಪೋಣಿಸ್ತವ್ರೆ. ಊಟ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು ಲಂಗ. ಛೀ, ಅದ್ ಸರಿ, ಇಷ್ಟೊಂದ್ ಚೆನ್ನಾಗಿ ಊಟನೆಲ್ಲ ರೆಡಿ ಮಾಡಿಟ್ಬಿಟ್ಟು ಬೋರ್ಡ್ ಅಲ್ಲಿ ಮಾತ್ರ ಯಾಕೆ ಊಟ ಇಲ್ಲ ಅಂತ ಬರ್ದಿತ್ತು? ಅಷ್ಟು ಗೊತ್ತಾಗಲ್ವಾ ಕೃಷ್ಣ? ನಿನ್ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ. Is it? Thank you. ಊಟ ರೆಡಿ ಇಲ್ಲ ಅಂತ ನಾನ್ ಬರ್ದಿದ್ದೀನ. ಯಾ. ಲೋ ಚೋಟು, ಏನಕ್ಕ ಯಾವ ಕಣ್ಣನ್ ಮಗನ ಊಟ ರೆಡಿ ಇಲ್ಲ ಅಂತ ಬರ್ದಿದ್ದು? ನಾನೇ. ನಿನ್ನ ಏಯ್, ಎಲ್ಲ ನಿಮ್ ಯಜಮಾನ? ಗಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಂಬಿಡ್ಲಾ? ನಿಮ್ಮ ಐನ್ ಹೊಟ್ಟೆಸಿನ ನಮ್ಮ ಯಜಮಾನ್ಗೆ ಎಲ್ಲೋ, ನನಗೆ ಲೋ. ಹೆಂಗೈತ ಮೈಗೆ? ಏಯ್, ನಾನು ಯಾರು ಅಂತ ಗೊತ್ತಿಲ್ಲ ನಿನ್ಗೆ. ಮರ್ಯಾದೆ ಕೊಟ್ಟು ಮಾತಾಡು. ಏಯ್, ನೀನ್ ಮರ್ಯಾದೆ ಮೊದ್ಲು ಕೊಡು, ಆಮೇಲೆ ನಾವು ನಿನಗೆ ಕೊಡ್ತೀವಿ. ಹೆಂಗಾಯ್ತ ಮೈಗೆ? ಏಯ್ ಕೃಷ್ಣ, ಸಿನ, ಚಿತ್ರದುರ್ಗ ಏನ? ಏನಪ್ಪ ಅದು ಕೃಷ್ಣ ಗಲಾಟೆ? ಅಲ್ಲ ಯಜಮಾನ್ರೆ, ಅನ್ನ ಹಾಕೋ ದಣಿ ನೀವು, ದೇವ್ರ ಸಮಾನ. ನಿಮ್ಮನ್ನ ಎಲ್ಲೋ, ನನ್ನ ಲೋ. ಹೆಂಗೆ ಅವನು ಹೊಟ್ಟೆ ಏ, ಹಸಿನ? ನೋಡು, ದೊಡ್ಡವ್ರ ಒಂದ್ ಮಾತಂದ್ರೆ ಅದನ್ನ ಟಾಲರೇಟ್ ಮಾಡ್ಕೊ. ಇನ್ಸ್ಪೆಕ್ಟರ್ ಜೀಪ್ ಬಂತು, ಏನಂತ ವಿಷಯ ಕೇಳ್ಕೊಂಬ. ಹೋಗಿ ಹೋಗು. ವೃದ್ಧಲಿಕೋ ಅವೆಲ್ಲ. ನಮ್ ಕೃಷ್ಣನ್ಗೆ ಅವ್ರ ಯಜಮಾನರನ್ನ ಏಕವಚನದಲ್ಲಿ ಕರೆದು ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ನಮಸ್ಕಾರ ಸಾವ್ರೆ. ನಮಸ್ಕಾರ ಕೃಷ್ಣ. ಆ ಸ್ಟಾರ್ಟರ್ ಅನ್ನು ಸ್ವಲ್ಪ ಸರಿ ಇಲ್ಲ, ಸ್ವಲ್ಪ ನೋಡಪ್ಪ. ಆಯ್ತು ಸಾವ್ರೆ. ಸಾಹೇಬ್ರೆ, ರೆಡಿ ಆಯ್ತು. ಸ್ಟಾರ್ಟರ್ ಅಲ್ಲ, ಪಂಪ್. ಸರಿಯಾಗಿ ಮಾಡ್ದೇನಪ್ಪ. ಸರಿ ಹೋಯ್ತು. ಕೃಷ್ಣ, ಅಕೌಂಟ್ಗೆ ಹಾಕ್ಬಿಡು. ಆಯ್ತು ಸಾಹೇಬ್ರೆ. ಡಬ್ಬ ಎಸ್ ವಾಟ್ ಯು ವಾಂಟ್ ಪ್ಲೀಸ್? ನಿಮ್ಮ ಅಕ್ಕನ್ ಹೋಗಿ ಹೇಳಿ ಸ್ಪೆಷಲ್ ಟೀ ತಗೊಂಬ ಅಂತ ಹೇಳು. ಹೌದಾ, ನಾನೆಲ್ಲ ನೀನ್ ಬೈತಾ ಇದೀಯ ಅನ್ಕೊಂಡೆ. ಅಕ್ಕ ಅಕ್ಕ, ಕೃಷ್ಣ ಬಂದವನೆ. ಏನಿದು? ಟೀ ಕೇಳಿದ್ರೆ ಹಾಲು ತಗೊಂಡ್ ಕೊಡ್ತಾ ಇದ್ಯಾ? ಇದು ಹಾಲಲ್ಲ, ಗಸಗಸೆ ಪಾಯಸ. ಇವತ್ತು ನಮ್ ಚೋಟು ಹುಟ್ಟಬ್ಬ, ಅದಕ್ಕೆ ಸ್ಪೆಷಲ್ ಪಾಯಸ ಮಾಡಿದೀನಿ. ಇದಕ್ಕೆ ಕಾಸು ಬೇಡ,
ರೀ ಕುಡಿ. ಯಾಕಣ್ಣ ಕುಡಿಯಲ್ವಾ? ನಿನ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ಅಕ್ಕನ್ಗೋಸ್ಕರ ಕುಡಿತೀನಿ. ಬರ್ಲಾ ಅಕ್ಕ? ಗುಡ್ ಪಸ್ ಗುಡ್ ಪಸ್. ಬೇಬೆ ಮಾಡ್ರಲ್ಲ. ಯಾಕೋ ಅಣ್ಣ ಮಾಡಕ್ಕೆ ಆಗ್ತಲ್ಲ ನನ್ ಕೈಲಿ, ನೀನೇ ಮಾಡ್ಬಿಡೋಣ. ನನಗೆ ತಿರುಗಿಸ್ತಾ ಇದ್ಯಾ? ನೀನ್ ಮಾಡು. ಸುಮ್ಮನೆ ನಾನೇ ಬೇರೆ ತಲೆನೋವು. ಓ ಫಾರ್ ನನ್ ಮಕ್ಳ, ನಿಮ್ಮಂತ ಕಾರ್ಮಿಕರಿದ್ರೆ ನಮ್ ದೇಶ ಮಠಾಸ ಆಗ್ಬಿಡ್ತದೆ. ಕೊಡೋ, ನಾನೇ ಮಾಡ್ತೀನಿ. ಆಯ್ತು ತಗೋಣ. ಕೊಡೋ ಸ್ಪ್ಯಾನರು. ತಗೋಣ. ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯ ಬೇಡ, ಅನ್ಯರ ಜರಿಯ ಬೇಡ. ಇದು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಯಾರಣ್ಣ ಹೇಳಿದ್ದು? ಅಣ್ಣ ಹೇಳಿದ್ದು. ರಾಜ್ಕುಮಾರ್ ಅಣ್ಣ ಹೇಳಿದ್ದ? ಅಲ್ಲ, ಬಸವಣ್ಣ. ಓಹೋ, ಏನಾಯ್ತು? ಯಾಕಣ್ಣ ಏನಾಯ್ತು? ಇದೇನಾ ರಾಜೇಶ್ ತರ ಹೊಡ್ಕತೈತೆ? ವಾಟರ್ ಗ್ರೀಸು, ಲೂಸ್ ಮೋಷನ್. ಬಂದ ಕೂತ ಹೋದ, ಬಂದ ಕೂತ ಹೋದ, ಬಂದ ಕೂತ ಹೋದ. ಇದೇನ್ ಕಾಯಿಲೆ? ಅಲ್ಲ, ಲೂಸ್ ಮೋಷನ್. ಅಯ್ಯೋ ಅಮ್ಮ, ಏಟಿಲ್ಲ ಅವನೇ ಅಮ್ಮ. ಏನ್ ಕಾಯಿಲೆನಪ್ಪ ಇದು? ಐ ಅಮ್ಮ, ಏನಾಯ್ತು? ಬಾಡಿನಲ್ಲಿರೋ ವಾಟರ್ ಎಲ್ಲ ರಿಲೀಸ್ ಆಗೋಯ್ತು. ಅಳಸ್ಲು ಪಡಿಸ್ಲು ಹಾಗೆಂತಿದ್ದು ಹಿಂಗ ಆಗ್ಬಿಟ್ಟಿದೆ. ನನ್ ಕಷ್ಟ ನನ್ಗಂದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ತಿರ್ಗಾ ಯಾರು? ಅನ್ನ ಸಾರ್ಲು ಇಷ್ಟೊತ್ತು ಕಸ ಕಡ್ಡಿ. ಯಾವನೇ ಓನರಲ್ಲಿ? ಟೆನ್ಷನ್ ಅಲ್ಲಿ ಅಣ್ಣ ಫುಲ್ ರೇಸ್ ಆಗ್ಬಿಟ್ಟವನೆ. ಏನು ಅಂತ ಕೇಳೋಣ. ಏನಣ್ಣ? ಏನೇ ಇದು ತಿನ್ನ ಅಂದಲ್ಲಿ ಕಸ ಕಡ್ಡಿ ಹಾಕಿದಿರಾ? ನಾವೇನ್ ಕಾಸು ಕೊಡ್ತೀವೋ ಕಲ್ ಕೊಡ್ತೀವೋ? ಯಾವನೇ ಓನರಲ್ಲಿ ಕಕ್ಕ ಮೇಲೆ ಒಂದ್ ದಾರಿ ಮಾಡ್ಬಿಡ್ತೀನಿ. ನಂಗೇನು ಮಾಡ್ಬೇಡಣ್ಣ, ನಮ್ಮ ಅಕ್ಕನ್ ಕರ್ಕೊಂಡ್ ಬರ್ತೀನಿ. ಏನ್ ಬೇಕಾರ್ ಮಾಡ್ಕೋ. ಕರ್ಕೊಂಡ್ಮೇಲೆ ಒಂದ್ ಗದಿ ಕಾಣಿಸ್ಬಿಡ್ತೀನಿ. ಬನ್ನಿ ಸರ್, ಕಮಾ ಸರ್, ನೋಡಿ ಸರ್, ನಿಮ್ ಕಣ್ಣಾರೆ ನೋಡಿ ಸರ್. ಅಲ್ಲ ಸರ್, ಈ ದರಿದ್ರ ಹೋಟ್ಲಲ್ಲಿ ಸುಮ್ಮನೆ ಇದ್ದವನ್ಗೆ ಬ್ಯೂಟಿಫುಲ್ ಪಾಯಸ ಅಂತ ಕೊಟ್ರು ಸರ್. ಕುಡಿದ ತಕ್ಷಣ ನಮ್ಮ ಹೆಡ್ ಆಫೀಸ್ ಕಿತ್ತು ಚಿಂದಿಯಾಗಿ ಪಂಚರ್ ಆಗೋಗ್ಬಿಡ್ತು ಸರ್. ಈ ಡಬ್ಬಾ ಹೋಟ್ಲಲ್ ಒಂದ್ಸಾರಿ ತಿಂಡಿ ತಿಂದ್ಬಿಟ್ಟು ಕಾಸಿಲ್ಲ ಅಂದಿದ್ಕೆ ಕಾಚಾ ಇಲ್ದೆ ಹೋದ್ರು ಲುಂಗಿ ಕಿತ್ಕೊಂಡು ಹೋಗ್ಬಿಡ್ತು ಸರ್. ಈ ಡಬ್ಬಾ ಹೋಟ್ಲಲ್ಲಿ ಅಪ್ಪಿ ತಪ್ಪಿ ಯಾವನ ತಿನ್ಬಿಟ್ರೆ ಅವ್ನು ಮಲ್ಲಾಗ ದೊಡ್ಡರಾಗ ವಾಂತಿ ಬೀದಿ ಬಂದು ನೆಗದ್ ಬಿದ್ದು ಸತ್ತೋಗ್ಬಿಡ್ತಾನೆ ಸರ್. ಏನು ಆ ತಿಂದೆ ಬರೋದಲ್ಲ, ಮಾಡಿದ್ರೆ ಬರೋದು ಅಲ್ವಾ ಸರ್? ಅಯ್ಯ, ಯಾರಮ್ಮ ಈ ಹೋಟ್ಲ್ ಓನರ್? ನಾನೇ ಓನರ್. ಏನ್ ಬೇಕಾಗಿತ್ತು? ನಾನು ಯಾರು ಗೊತ್ತಾ? ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಏನ್ ಸರ್? ಏನಮ್ಮ, ಈ ಹೋಟ್ಲಿಗೆ ಲೈಸೆನ್ಸ್ ಕೊಟ್ಟಿರೋದು ಯಾತಕ್ಕೆ? ಎಲ್ರಿಗೂ ಊಟ ಹಾಕೋದಕ್ಕ ಅಥವಾ ಎಲ್ರು ಅಂತ ವಿಷ ಹಾಕ್ಬಿಟ್ಟು ಸಾಯಿಸೋದಕ್ಕ? ಅಯ್ಯೋ ಸರ್, ನಾನ್ ಯಾರಿಗೂ ವಿಷ ಹಾಕಿಲ್ಲ ಸರ್. ಕೇಳಿ ಸರ್. ಹೌದು ಸರ್. ರೀಲ್ ಬಿಡ್ತಾವ ನನ್ನ ಮಗ. ಬೇಕಾದ್ರೆ ನೀವು ತಿನ್ನೋಡಿ ಸರ್. ಅಯ್ಯೋ ಬೇಡಿ ಸರ್, ಅಕಸ್ಮಾತ್ ನೀವೇನಾದ್ರು ತಿನ್ಬಿಟ್ರೆ. ಏನಮ್ಮ, ನಿನ್ನೆ ಇವನು ನಿಮ್ ಹೋಟ್ಲಲ್ಲಿ ಪಾಯಸ ಹಾಕೊಡ್ತಿದ್ ನಿಜಾನ? ಅದು ಡೌ ಮಾಡ್ತಾವಳೆ. ನಿಜ ಸರ್. ಇವನ್ಗೆ ನಿನ್ನೆ ಬ್ಯಾಕ್ ಸೀಟ್ ಓಪನ್ ಆಗಿದ್ದು ನಿಜಾನ? ಅವಂದಲ್ಲ ಸರ್, ನಮ್ದು ಸರ್. ನೋಡು, ಐ ಕಾಂಟ್ ಪೇ ದಿಸ್. ಈಗಲೇ ಈ ಹೋಟ್ಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅಯ್ಯೋ ಸರ್, ಹಾಗ್ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಸರ್ ಸರ್ ಆಗಲ್ಲ ಅನ್ಬಿಡಿ ಸರ್, ಫಿಟ್ಟಿಂಗ್ ಇಟ್ಬಿಡಿ ಸರ್, ನೀವು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹೌದು ಸರ್, ಕ್ಯಾನ್ಸಲ್ ಮಾಡ್ಬಿಡ್ಬೇಕು, ಇಲ್ಲರಿಗೆ ಎಲ್ರು ಕೃಷ್ಣ ಕೃಷ್ಣ. ಸರ್ ಡೌ ಮಾಡ್ತಾವಳೆ. ಏನು? ಒಂದ್ ನಿಮಿಷ. ಹೋಗ್ಲಾ ಸರ್? ಒಳಗ್ ಹೋಗಿ ಲಂಚ ಪಂಚ ಅಂತ ತಗೊಂಡ್ರೆ ಕೃಷ್ಣ ಕೃಷ್ಣ. ಬಿಟ್ಬೇಡ, ನಾನು ಆಂಜನೇಯ ಭಕ್ತ, ಆಮೇಲೆ ರೈಸ್ ಆಗ್ಬಿಡ್ತೀನಿ. ಅಲ್ವೇ ಡಬ್ಬ, ನಿನ್ನೆ ನಾನು ಜಾಪಾಳ್ ಮಾತ್ರೆ ಹಾಕ್ಬಿಟ್ಟು 24 ಅವರ್ಸ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳೋ ಮಾಡ್ಬಿಟ್ಟ. ಹೆಂಗಿದೆ ನನ್ನ ಟಿಟ್ ಫಾರ್ ಟ್ಯಾಟ್? ಈ ಬಂದಿರಲ್ಲ ಆಫೀಸರು ಬಹಳ ಸ್ಟ್ರಿಕ್ಟ್. ಇವತ್ತಿನ ಡಾಬಾ ಕ್ಲೀನ್ ಕಿಷ್ಟಪ್ಪ. ಕೃಷ್ಣ ಸಾರಿ ಕಣಯ್ಯ, ತಪ್ಪಾಯ್ತು. ಇನ್ನೊಂದ್ಸರಿ ಮಾಡಲ್ಲಪ್ಪ. ಡಾಬಾ ಕ್ಲೋಸ್ ಮಾಡಿಸ್ಬೇಡ. ಏನು ಮಾಡಕ್ಕಲ್ಲ, ಆಫೀಸರ್ ಬಹಳ ಸ್ಟ್ರಿಕ್ಟ್, ಬಂದ್ಬಿಟ್ಟಿದ್ದಾನೆ. ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯೋ, ಹಂಗಂದ್ರೆ ಒಳಗೆ ಹಾಕ್ಬಿಡ್ತಾನೆ ಅಷ್ಟೇ. ಕೃಷ್ಣ ಈಗೇನ್ ಮಾಡ್ಬೇಕು ಅಂದ್ರೆ
ನಾನು ಹೇಳ್ದಾಗ ಮಾಡ್ತೀಯಾ? ಏನು ಲಿಪ್ ಲಿಪ್ ಕಿಸ್ ಕೊಡ್ತೀಯಾ? ಕಿಸ್ಸ? ಇಲ್ಲ ಅಂದ್ರೆ ಬಿಡು, ನಾನು ಹೋಗ್ತೀನಿ. ಕೃಷ್ಣ 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 ಇಲ್ಲಿ ಕೊಡಲ್ಲ, ಅಲ್ಲಿ ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಕೊಟ್ಕೋ. ಯಾಕೆ ಇಷ್ಟೊತ್ತಾರು ಬರ್ಲಿಲ್ಲ? ಕೃಷ್ಣ ಏನಂತ ಕೊಡ್ತಾವಳೆ, ತಡ್ಕೊಳ್ಳಿ ಸರ್. ಕೊಡ್ತಾ ಇದ್ದಾಳ, ಸರಿಯಾಗಿ ಇಸ್ಕೋ. ಇಸ್ಕೊತಾ ಇದೀನಿ ಸರ್. ಸರಿಯಾಗಿ ಕೊಟ್ಲಾ? ಎರ್ರಾಬಿರಿ ಕೊಡ್ತಾವಳೆ ಸಾರ್, ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ. ಏ ನೋಡು, ಸ್ವಲ್ಪ ಕಮ್ಮಿ ತಗೋ, ಜಾಸ್ತಿ ತಗೊಳ್ರೆ. ಬೊಂಬಾಟಾಗಿತ್ತು ಸರ್. ಹುಡುಗಿ ತುಂಬಾ ಒಳ್ಳೆಯವಳು ಸರ್. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡಿ ಸರ್, ಹಾಗೆ ಬಿಟ್ಬಿಡಿ ಸರ್. ಬಿಟ್ಬಿಡ್ಬೇಕು? ಹೌದು ಸರ್. ಬಿಟ್ಬಿಡ್ಬೇಕು? ಹೌದು ಸರ್. ಹಾಗಾದ್ರೆ ನೀನು ಕೊಡ್ಬೇಕಾದ್ರ ಕೊಟ್ಲಾ? ಇವರು ಡೂಪ್ಲಿಕೇಟ್ ಆಫೀಸರ್. ಯಾಕ 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 ಏನಾಯ್ತಕ್ಕ? ಹಲೋ, ಸ್ವಲ್ಪ ಡಬ್ಬನ ಕರೀರಿ. ಅಲ್ಲ, ರುಕ್ಕುನ ಕರೀರಿ. ಆಯ್ತಾಯ್ತು. ಹಲೋ, ಅದೇ ನಿಮ್ಗೆ ಯಾರೋ ರೌಡಿ ತೊಂದರೆ ಕೊಡ್ತಾನೆ ಅಂತ ನಿಮ್ಮ ಅಣ್ಣ ಹೇಳಿದ್ರು. ಅವನ್ನ ಹೆಂಗಾದ್ರು ಮಾಡಿ ಆ ವಿವೇಕಾನಂದ ಪಾರ್ಕ್ ಕರ್ಕೊಂಬನ್ನಿ. ಅವನ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತೀನಿ. ಓಕೆ? ಏಡಿ ನಾಗಪುರ ಸ್ಟೈಲು. ಏ ಡಬ್ಬ ಡಾರ್ಲಿಂಗ್, ಏ ರುಕ್ಕು, ಪಾರ್ಕ್ ಬಾ ಅಂತ ಕರೆದ್ಬಿಟ್ಟು ಅಶೋಕ್ ಅವನು ಸೀತೆ ಹತ್ರ ಆ ಕಡೆ ಈ ಕಡೆ ನೋಡ್ತಾ ಇದ್ದಿಲ್ಲ, ಕೋತಿ ಬರ್ತೇನೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಏ ಡಾರ್ಲಿಂಗ್, ಕೈ ತೆಗಿ. ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಲ್ಲ, ಬೆಂಗಳೂರು ಪಟ್ಟಣದಲ್ಲಿ ಲವರ್ಸ್ಗಳು ಪಾರ್ಕ್ ಬಂದು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಜಪಾನು. ಏನು ಅಂದ್ರೆ ನಿಂಗೆ ಗೊತ್ತಾಗಲ್ಲ ಬಿಡು. ಅಂದ್ರೆ ಮಾಡಿದ್ರೆ ನಾ ಕೂಕೋತೀನಷ್ಟೇ. ಇದು ಒಳ್ಳೆ ಚೆನ್ನಾಗಿದೆ. ಮಾಮೂಲಿ ಹುಡುಗಿರ್ದು ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ. ನೀನು ಓಡಾಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಕೇಳಿ ನಾಗಪತ್ರ ಚೇಂಜ್ ಮಾಡ್ತೀನಿ. ಓಡುವ ನದಿ ಸಾಗರವ ಸೇರಲೇಬೇಕು ಡಾರ್ಲಿಂಗ್. ನಿಂತ್ಕೊಳ್ಳಿ. ಏ ಏ ಡಬ್ಬಾ, ಏ ಏ ಏ ಕರ್ಬಿಟ್ಟು ನೋಡತ್ತ. ಏನಾಯ್ತು? ಆಸರ್ಗತ್ತೆ ಬಿದ್ದಂಗ್ ಬಿದ್ಬಿಟ್ಲು. ಯಾಕೆ ಓಡಿಸ್ಕೊ ಬರ್ತಾ ಇದೀಯಾ? ಎದ್ದೇಳಮ್ಮ. ಯಾರಿವನು? ಇವನೇನಾ? ಕೇಳಿ ನಾಗಪುತ್ರ ಪೋಸ್ ಕೊಡ್ತಾವನೆ. ಯಾವನ ನೀನು? ಪೋಸ್ ಜೋರಾಗೈತೆ, ಮೇಂಟೈನ್ ಮಾಡು. ಸಣ್ಕಿದ್ದೀನಿ ಅಂತ ಕೆಳಗೆ ಬಿಟ್ಟಿಯಾ? ಮೇಂಟೈನ್ ಮಾಡು. ಹೊಟ್ಟೆ 3 ಮುಕ್ಕೊಂಡು ಬಂಚು. ಅಯ್ಯಬ್ಬ, ಏಟ್ ಬಿದ್ಬಿಟ್ಟ? ನೋಡ್ತಾವಳೆ. ಏಟ್ ಬಿಟ್ಟಣ್ಣ? ಇಲ್ಲನ್ನು ಮೇಂಟೈನ್ ಮಾಡು. ನನ್ಗೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ಹೆಂಡತಿ ಮಕ್ಳ ಗತಿ. ಅದನ್ನ ಕೊಂಡು ಪೋಸ್ ಕೊಡ್ತಾವಳೆ. ಹಾಕೊಂದು ಸೇಸೊಂದು. ಹೆಂಗೆ? ಸೂಪರ್. ಅಮ್ಮ, ಸೂಪರ್ ಆಗಿತ್ತು ಆಕ್ಟಿಂಗ್. ಬೆನ್ ಮೇಲೆ ಹಾಕು ಹಾಕು ಹಾಕು. ಎಲ್ಲೋಗ್ಬಿಟ್ಟವನು? ಕಿಸ್ಕೊಂಡ್ಬಿಟ್ಟವನೇ. ಅಣ್ಣ ಅಣ್ಣ, ವಾಟರ್ ಪ್ಲೀಸ್. ಸಾಯಂಕಾಲ ಆದ್ರೆ ಕ್ವಾಟ್ರು. ನೋಡ್ತಾವಳು ಪೇಪರು. ನಟ್ಟು ಬಳ್ಟಿ ಕೈಗಿದ್ ಬೇಕಾಗಿತ್ತು. ನೋಡ್ತಾವಳು ಹೊಡಿಯೋ. ಕೈ ಬರ್ತಾ ಇಲ್ಲ. ಅಯ್ಯೋ ಅಪ್ಪ. ಹಾಲಿಂಗ್ ರೋಲಿಂಗ್. ಮೇಲ್ ಬಾರೋ. ಏನ್ ತಿಂದಿದ್ಯಾ ಹೊಟ್ಟೆಗೆ? ಬೇಗ ಬರಲ್ಲ. ಅಯ್ಯೋ! ಬೇಗ ಹಾಕು. ತಿಂದಿದ್ದಲ್ಲ ಅವ್ರಿಗೆ ಗೊತ್ತಲ್ಲ ಗುರುವೆ. ಅಯ್ಯ, ನಿಮ್ಮ ಮೈನ್ ಹೊಡಿಯೋ. ಹೋಗು. ಚೆನ್ನಾಗಿ ಹೊಡೆದ್ಬಿಟ್ಟ. ಹೊಡೆದ್ಬಿಟ್ಟೆ. ಇನ್ನೊಂದ್ಸಲ ನಿನ್ ಡಾಬಾ ಕಡೆ ತಿರುಗಿ ನೋಡ್ಬಾರ್ದು. ಹಂಗ ಮಾಡಿದೀನಿ. ಓಕೆ? ಓಕೆ. ಫಾಲೋ ಮೀ. ರುಕ್ಕಕ್ಕ ರುಕ್ಕಕ್ಕ, ಏನು ಕೃಷ್ಣನ್ಗೆ ಫೈಟಲ್ಲಿ ಲೇಟ್ ಬಿದ್ದು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಅವನೇ. ಸೀರಿಯಸ್? ಯಾವ ಹಾಸ್ಪಿಟಲ್? ಗೌರ್ಮೆಂಟ್ ಹಾಸ್ಪಿಟಲ್. ಮಗನೇ, ಅವಳು ಬಂದ್ರೆ ಸಿಗ್ನಲ್ ಕೊಡು ಅಂತ ಹೇಳಿದ್ರೆ ಗಣೇಶ ಬಿಡಿ ಹೊಡ್ಕೊಂಡು ಪೋಸ್ ಕೊಡ್ತಾ ಇದ್ಯಾ? ಮಾರುತಿ ಆಚೆ ಗುರು. ಹೌದಾ?
ಈ ಡಬ್ಬ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಹೌದಲ್ವಾ? ಬಂದು ಬಂದು ಯಾರು ಅಯ್ಯೋ ನಿನ್ ಡಬ್ಬ. ಬಿಡಿ ಅಪ್ಪಡು ಅನ್ಕೊಳು. ಅಯ್ಯೋ ನಾನು ಹೌದಲ್ವಾ? ಅಯ್ಯ, ಅಯ್ಯೋ, ಕಾಲು ಅನ್ಕೊಳು. I love you. ಸಿಸ್ಟರ್ ಕೃಷ್ಣನ ಪೇಷಂಟ್ ಎಲ್ಲಿ ಇದ್ದಾರೆ? ಪಕ್ಕದ ವಾರ್ಡಲ್ಲಿದ್ದಾರೆ. ಅಯ್ಯೋ ಕೃಷ್ಣ ಬೇಸ್ ಕಾರ್ತಾನೆ ನಿನ್ನ ಮಾಡಿ ಲಾರಿ ಕೂತಿದ್ ಮಾರುತಿ ಕಾರ್ತಾರ ಆಗೋಯ್ತಲ್ಲೂ. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಿಲ್ಲ. ಏಯ್, ಇದೇನ್ರಯ್ಯ? ಇದೇನ್ ಹಾಸ್ಪಿಟ್ಲ್ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರಿ? ಏನಿಲ್ಲ ಡಾಕ್ಟ್ರೆ, ಗಾಡಿ ರಿಪೇರಿ ಮಾಡ್ತಿದ್ದ ಈ ಬಾಡಿನ ರಿಪೇರಿ ಮಾಡ್ದಂಗೆ ಗುರುವಾರದ ಈ ಕೇಸ್ ಮಾಡ್ಬಿಟ್ಲಲ್ಲ ಡಾಕ್ಟ್ರೆ. ರುಕ್ಕು ನೀನು ಪ್ರೀತಿ ಮಾಡಿ ತಪ್ಪಿಗೆ ಪಾರ್ಕಿಗೆ ಬಾ, ಲವ್ ಮಾಡ್ತೀನಿ, ಕಿಸ್ ಕೊಡ್ತೀನಿ, ಮುತ್ತಿರ್ತೀನಿ ಅಂತ ಹೇಳಿ ನೀನೇ ಮೃತ್ಯ ಆಗ್ಬಿಟ್ಟಲ್ಲ ರುಕ್ಕಮ್ಮ. ಕಿಸ್ ಮಾಡ್ಬೇಕಾದ ಕೃಷ್ಣನ್ನ ಕಿಲ್ ಮಾಡ್ಬಿಟ್ಟಲ್ಲ ರುಕ್ಕಮ್ಮ. ಊರೇ ಊರು. ಇವ್ರು ಬದುಕೋದಿಲ್ಲ ಡಾಕ್ಟರ್. ಅವ್ನ್ ಸಾಯ್ತಿರೋದು ಬದುಕ್ತಿರೋದು ಎರಡು ನಿನ್ನಿಂದನೇ ಅಮ್ಮ. ಅಂದ್ರೆ ನೋಡಮ್ಮ, ನಿನ್ ಪ್ರೀತಿಗೋಸ್ಕರ ನಿನ್ ಮುತ್ತಿಗೋಸ್ಕರ ನಿನ್ ಹಿಂದೆ ಬಂದು ಏಡ್ ತಿಂದು ಈಗ ಸಾಯ್ತಾ ಇದ್ದಾನೆ. ಅವ್ನ್ ಸಾಯೋದಕ್ ಮುಂಚೆ ಒಂದ್ ಮುತ್ತು ಕೊಟ್ಟು ಅವನ್ನ ಬದುಕಿಸ್ಕೊಡಮ್ಮ. ಭಾಗ್ಯ ಬರಕ್ಕಿಂತ ಮುಂಚೆ ನಾನ್ ರುಕ್ಕು ಬರ್ತಾಳೆ, ನನ್ನ ಪ್ರೀತಿ ಮಾಡ್ತಾಳೆ, ನನಗ್ ಕಿಸ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ದ ಡಾಕ್ಟ್ರೆ. ರುಕ್ಕು ಅವನ ಆಸೆ ತೀರ್ದೆ ಹೋದ್ರೆ ದೆವ್ವಾಗಿ ಡಾಬಾಕ್ ಬಂದು ದಿನ ಮುತ್ಕುಡು ಅಂತ ಕಾಡ್ತಿರ್ತಾನೆ ರುಕ್ಕು. ಹಾಗಾಗೋದ್ ಬೇಡ. ನಾನ್ ತಪ್ಕೊಂಡು ಮುತ್ ಕೊಡ್ತೀನಿ. ಆದ್ರೆ ಇವರೆಲ್ಲ ನೋಡಪ್ಪ, ಡಿಸ್ಟರ್ಬ್ ಮಾಡ್ಬೇಡಿ, ನೀವೆಲ್ಲ ಹೊರಗಡೆ ಇರಿ. ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರೇ. ಚೆನ್ನಾಗಿ ನೋಡ್ಕೊಳಕ ಪಾಪ. ಕನ್ಸ ಎಲ್ಲವಳು? ಯಾರು? ಆ ಡಬ್ಬ. ಅಯ್ಯೋ ನೀನೆಲ್ಲ ಕನ್ಸ್ ಕಾಣ್ತಿದ್ಯ, ಅವ್ಳು ಬಂದಿಲ್ಲ. ಹೌದಾ? ತಿರುಗು ಆ ಕಡೆ. ರುಕೋ, ರಾತ್ರಿ ಎಲ್ಲ ದುಡ್ಡು ಮುಂದೆ ಅಶೋಕವನ್ನ ಸೀತೆ ಕುತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಿದ್ರೆ ಮಾಡ್ಲಿಲ್ವಾ? ಇಷ್ಟೊಂದು ಹಣ ಮನೇಲಿದ್ರೆ ಹೇಗ್ರಿ ನಿದ್ದೆ ಬರುತ್ತೆ? ಅಯ್ಯೋ ಡಬ್ಬ, ಈ ಹೆಣ ಅಲ್ಲ, ಹಣ ಬಂದ ತಕ್ಷಣ ಹೆಂಗಿದ್ದವಳು ಹೆಂಗಾಗೋಗ್ಬಿಟ್ಟೆ, ಸ್ವರ್ಗೆ ಸ್ವರ ಕಾಯದಂಗ ಆಗ್ಬಿಟ್ಟಿದ್ಯಲ್ಲಿ. ಅಲ್ಲ, ನಿದ್ರೆ ಇಲ್ಲ, ಊಟ ಇಲ್ಲ, ಬೇಕಾ? ಈ ಕಷ್ಟ ಎಲ್ಲ ಮುಂದಿನ ಸುಖಕ್ಕೆ ಮೆಟ್ಲು ರೀ. ಮೆಟ್ಲು ಮೆಟ್ಲು ನೋಡ್ತಿರೋ, ಮುಂದೆ ಆಗ್ತದೆ ಭಿಕ್ಷಾ ಪಾತ್ರೆ ಬಟ್ಲು. ಪೇಪರ್ ಅವ್ನು ಬಂದ, ನೋಡ್ಕೊಂಬತ್ತೀನಿ. ಅಮ್ಮ ನಾರಾಯಣ. ಬ್ಯಾಂಕ್ ಒಣ ಲೂಟಿ 4 ಜನ ಕಗೋಲೆ. ರುಕೋ 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 ರುಕೋ. ಯಾಕೆ ಹಾಕ್ಕೊತಿದ್ದೀರಾ? ಅಣ್ಣ ನಾನಲ್ಲ ನೀನಾ? ಅಯ್ಯಯ್ಯೋ, ಯಾಕ್ರಿ ಏನಾಯ್ತು? ಅಯ್ಯಪ್ಪ ಸ್ವಾಮಿ ತರ ಕೂತಿದ್ದೀರಲ್ಲ. ಅಯ್ಯೋ ಅಯ್ಯಪ್ಪನ್ ಪೌದ, ನಿಮ್ಮ ಏನ್ ಬೇಡ ಅಂತ ಪಡ್ಕೊಂಡೆ. ಕೇಳಿದೆ ನನ್ನ ಮಾತನ್ನ, ದುಡ್ಡ ಎತ್ತಕೋ ಮಾತಾ ಹೇಳಿದೆ. ಅದ್ರಿಂದ ದೊಡ್ಡ ಸೀನ್ ಕೇಳಿ ಸ್ಟೋರಿ ತರನೇ ಇದೆಯಲ್ಲೇ. ಯಾರೋ ಬ್ಯಾಂಕ್ ದರೋಡೆ ಮಾಡ್ಬಿಟ್ಟು 4 ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಅಕಸ್ಮಾತ್ ನಾನೇ ಸಿಗಾಕೊಂಡ್ಬಿಟ್ರಿ, ನನಗೆ ಹ್ಯಾಂಗಿಂಗ್ ಆಡ್ರು ಬೇಕಾ ಬೇಡ? ನಿಮ್ಮ ಅಣ್ಣನ ಓಡಬಿಟ್ಟು ಯಾವ್ದಾರ ಭಜನೆ ಮಂಡಳಿ ಸೇರ್ಕೊಂಡು ಬಜೆಗೋ ಇನ್ನ ಮೂಡ ಮಧ್ಯದ ಸೆಟ್ಲ್ ಆಗ್ಬಿಡ್ತೀನಲ್ಲೇ. ಅಯ್ಯೋ, ನೀವು ಹೋಗ್ತಿದ್ದಾಗೆ ನಾನು ನೇರ ಹಾಕೊಂಡು ಸತ್ತೋಗ್ತೀನಿ. ಅಯ್ಯೋ ನಿಮ್ಮ ಏನ್ ಮಾತಿದ್ರೆ ಸಾಯ್ತೀನಿ ಅಂತೀನಿ. ನಾನು ಇರಕ್ಕೂ ಬಿಡಲ್ಲ ಅಂತ್ಯ, ಸಾಯಕ್ಕೂ ಬಿಡಲ್ಲ ಅಂತೇಳಿ. ರೀ, ನನಗೇನ್ರಿ ಗೊತ್ತು ಈ ತರ ದುಡ್ಡು ಅಂತ? ನನಗೆ ಗೊತ್ತು ಕಣೆ, ನಿಂದು ಕಿತ್ತೋ ಸವಾಸ, ಡಬ್ಬಾ ಸವಾಸ, ನುಂಗ್ಲಾದ್ ಬಿಸಿ ತುಪ್ಪ ಆಗೋಬಿಟ್ಟಲೆ. ಏನ್ ಮಾಡೋದು ಒಂದು ಅರ್ಥ ಆಗ್ತಾ ಇಲ್ವಲ್ಲ ಭಗವಂತ, ಏನ್ ಮಾಡುದು? ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಒಂದ್ ನಿಮಿಷ ಇರಿ. ಎಲ್ಲೋಗ್ತಾವಳೆ? ರಾತ್ರಿ ಉಳಿದಿರೋ ತಂಗ್ಳು ಪಂಗ್ಳು ತರಕ್ ಹೋಗ್ತಾವಳ? ಏನು ಮಾಡಕ್ಕಾಗಲ್ಲ. ಈ ದುಡ್ಡ ನಂಗ್ ಬೇಡ. ಅಕಸ್ಮಾತ್ ಈ ದುಡ್ಡ ತಗೊಂಡೋಗಿ ಪೊಲೀಸ್ ಡಾಗ್ ನನ್ನ ಸ್ಮೆಲ್ಲಿಗೂ, ಅವ್ರು ನನ್ನ ಕ್ಯಾಚಿಗೂ, ಆಮೇಲೆ ಹಂಗಿಗೂ ಬೇಡ ಬೇಡ. ಮುಚ್ಕೊಂಡು ತಗೊಳ್ರಿ. ತಗೊಳ್ಳೇಬೇಕು ಅಂತ್ಯಾ? ಅಯ್ಯೋ, ಏನ್ರಿ ಇದು? ಕತ್ತಿ ದುಡ್ಡು ಮುಟ್ಟಲ್ಲ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಬೇಕು ಸರ್? ಏನಿಲ್ಲ, 4 ಇಡ್ಲಿನೂ 1 ವಡೆನ ಪಾರ್ಸಲ್ ಮಾಡಿ. ಏ ಮದವ, 4 ಇಡ್ಲಿ ವಡೆ ಪಾರ್ಸಲ್ ಮಾಡೋದು ಮಣ್ಣವ್ರಿಗೆ. ಏನ್ ಪೊಲೀಸ್ನವ್ರೆ, ಇಷ್ಟೊಂದು ದೊಡ್ಡ ಕೊಲೆ ದರೋಡೆ ನಮ್ ಡಿಸ್ಟ್ರಿಕ್ಟ್ ನಾಗ ಎಲ್ಲೂ ನಡೆದಿಲ್ಲ ಬಿಡಿ. ಆದ್ರೂ ಇನ್ಫಾರ್ಮೇಶನ್ ಅವ್ರು ಸಿಕ್ತಾ
ಸಿಕ್ಕುತ್ತೆ ರೀ. ಆ ಕೊಲೆಗಾರ ಊರ್ ಬಿಟ್ಟು ಹೋದಂಗೆ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಅಷ್ಟೊಂದು ದುಡ್ಡು ತಗೊಂಡೋಗಿ ಏನ್ ಮಾಡ್ತಾರ? ಆ ದುಡ್ಡು ಬ್ಯಾಂಕ್ ಅಲ್ವಾ, ಆ ದುಡ್ಡು ಏನು ಮಾಡಕ್ಕಾಗಲ್ಲ. ಖರ್ಚು ಮಾಡಕ್ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಅಲ್ಲ ಸೊಮ್ಮೆ ಇಡ್ಲಿ ವಡೆ ಪಾರ್ಸಲ್. ಸರ್ ತಗೊಳ್ಳಿ. ನಮ್ ಹೆಂಗಸರು ಮನೆ ಬರ್ಬೇಕಾದ್ರೆ 1 ಕೆಜಿ ಬದನೆಕಾಯಿ, ಅರ್ಧ ಕೆಜಿ ಟೊಮಾಟೊ ತಗೊಂಬ ಅಂದ್ರು. ಆ ತರಕಾರಿ ಅಂಗಡಿ ಹೊಸ ನೋಟ್ ಕೊಟ್ಟರೆ ತಗೊಳೋದು. ಆಗ್ಲೇ ಕೊಟ್ಟಲ್ಲ, ಆ ನೋಟ್ನ ವಾಪಸ್ ಕೊಡಿ. ಯಾಕೆ ಸರ್? ಅದಲ್ಲ ಅದಲ್ಲ ಅದೇ